ತಾಲೂಕಿನ ಕುಡಚಿ ಮತಕ್ಷೇತ್ರದ ಸುಕ್ಷೇತ್ರ ಸುಟ್ಟಟ್ಟಿ ಗ್ರಾಮದಲ್ಲಿ ಧನಲಕ್ಷ್ಮೀ ದೇವಿ ಜಾತ್ರೆ 2 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಜರುಗಿತು. ಮೊದಲನೇ ದಿನ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ರುದ್ರಾಭಿಷೇಕ ಹಾಗೂ ಹೋಮ ಹವನ, ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ನಂತರ ಸುಟ್ಟಟ್ಟಿ ಗ್ರಾಮ ದೇವತೆಯಾದ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಕುದುರೆ ಸಾರೋಟಿನಲ್ಲಿ ಪರಮಪೂಜ್ಯ ಚಂದ್ರಶೇಖರ್ ಸ್ವಾಮೀಜಿ, ಬಸವಾನಂದ ಸ್ವಾಮೀಜಿ ಹಾಗೂ ಶಿರಕೂರದ ಕಲ್ಮೇಶ್ವರ ಮಹಾರಾಜ ಉಪಸ್ಥಿತಿಯಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಮುತ್ತೈದೆಯ ಪೂರ್ಣ ಕುಂಭದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಧನಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಆಗಮಿಸಿದರು. ಇನ್ನು ಮಧ್ಯಾಹ್ನದ ವೇಳೆಗೆ ವೇದಿಕೆ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಪೂಜ್ಯರು ಹಾಗೂ ಯಲ್ಲಪ್ಪ ವಡ್ಡರ್ ನಿರ್ವಹಿಸಿದರು. ನಂತರ ವೇದಿಕೆ ಮೇಲೆ ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ಅವರು ಮಾತನಾಡಿ, ಇಂಥ ಧಾರ್ಮಿಕ ಸಭೆಗಳು, ಜಾತ್ರೆ, ಉತ್ಸವಗಳನ್ನು ಕೈಗೊಳ್ಳುವುದರಿಂದ ನಮ್ಮಲ್ಲಿ ಉತ್ತಮ ಚಿಂತನೆ, ಆಲೋಚನೆಗಳನ್ನು ಮನಸ್ಸು ಗ್ರಹಿಸಿದಾಗ ನಮ್ಮ ಬದುಕು ಹಾಗೂ ಬದುಕುವ ವಿಧಾನ ಬದಲಾಗುತ್ತದೆ ಎಂದರು. ವಿಎಚ್ಪಿ ಉತ್ತರ ಪ್ರಾಂತ್ಯ ಧರ್ಮಚಾರ ಸಂಪರ್ಕ ಪ್ರಮುಖರಾದ ವೆಂಕಟೇಶ್ ದೇಶಪಾಂಡೆ ಧರ್ಮ ಸಂಸ್ಕಾರ ಸಂಸ್ಕೃತಿ ಕುರಿತು ಉಪದೇಶ ನೀಡಿತು. 2ನೇ ದಿನದ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ಗಣ್ಯರಿಗೆ ಗ್ರಾಮದ ಮುಖಂಡರಿಂದ ಧನಲಕ್ಷ್ಮೀ ದೇವಿ ದೇವಸ್ಥಾನದ ಶ್ರೀಗಳಾದ ಚಂದ್ರಶೇಖರ್ ಮಹಾಸ್ವಾಮಿಗಳು, ಜಾತ್ರಾ ಕಮಿಟಿಯ ಸರ್ವ ಸದಸ್ಯರುಗಳು ಸನ್ಮಾನಿಸಿದರು. ಸುಟ್ಟಟ್ಟಿ ಗ್ರಾಮ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಭಕ್ತಾದಿಗಳು ಭಾಗಿಯಾಗಿದ್ದರು. ಈ ಸಮಯದಲ್ಲಿ ಪರಶುರಾಮ್ ಕೋಳೇಕರ್, ವಾಮನ ಹಟ್ಟಿಮನೆ, ಸುಟ್ಟಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು, ಇಂಡಿಯನ್ ಗ್ಯಾಸ್ ವಿತರಕ ಯಲ್ಲಪ್ಪ ವಡ್ಡರ್, ಪರಶುರಾಮ್ ವಡ್ಡರ್, ನಾಗಪ್ಪ ಖೋತ್, ಶ್ರೀಶೈಲ್ ಬಿರಣಗಿ, ಗ್ರಾಮದ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹದೇವ ಕಾಂಬ್ಳೆ, ಎಂಪಿ ನ್ಯೂಸ್ ಕನ್ನಡ, ರಾಯಭಾಗ. ಬಿಟ್ರೆ ಜಗಳದಿಂದ, ಹೊಡೆದಾಟದಿಂದ ಜಾತ್ರೆಗಳು ಕೊನೆ ಆಗಬಾರದು. ಹಾಗಾಗಿ ಎಲ್ಲ ಸ್ವಯಂ ಸೇವಕರು ಯಾರ್ಯಾರಿದ್ದೀರಿ, ಯುವಕರು ಯಾರ್ಯಾರಿದ್ದೀರಿ, ನೀವೆಲ್ಲರೂ ಕೂಡ ಇದನ್ನ ತಲೆಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಸೇವಾ ಮನೋಭಾವನೆಯಿಂದ ಒಂದಾಗಿ ಊರಿನ ಜಾತ್ರೆಯನ್ನ ಮಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಮಾತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅವರನ್ನ ಸತ್ಕರಿಸುವುದು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಅವರನ್ನ ಸತ್ಕರಿಸ್ತಾ ಇದ್ದೀನಿ. ಸತ್ಕಾರದ ಸರ್ ಅವರು ಸತ್ಕರಿಸಬೇಕಂತೇಳಿ ಅವರಲ್ಲಿ ನಾನು ತುಂಬು ಹೃದಯದಿಂದ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ತಾನೇ ಆಗಮಿಸ್ತಕ್ಕಂಥ ಶಿವಾನಂದನ್ನ, ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಶಿವಾನಂದನ್ನರನ್ನ, ಅದೇ ಈ ಕಾರ್ಯಕ್ರಮಕ್ಕೆ ಅತಿಥಿ ಸತ್ಕಾರವನ್ನ ಸ್ವೀಕರಿಸತಕ್ಕಂತ ಧಾರ್ಮಿಕ ಸಭೆಗಳಲ್ಲಿ ನಾವೆಲ್ಲರೂ ಯಾಕೆ ಸೇರ್ತೀವಿ ಅಂದ್ರೆ, ಇಂತಹ ಚಿಂತನೆಗಳು ನಮ್ಮ ಮನಸ್ಸಿನ ಒಳಗೆ ಇಳಿದಾಗ ನಮ್ಮ ಬದುಕು ಬದಲಾಗತ್ತೆ, ನಮ್ಮ ಬದುಕುವ ವಿಧಾನ ಬದಲಾಗತ್ತೆ, ನಮ್ಮ ಆಲೋಚನೆಯ ವಿಧಾನ ಬದಲಾಗತ್ತೆ. ಹಾಗಾಗಿ ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇಂತಹ ಮಾರ್ಗದರ್ಶನ ನಮ್ಮೆಲ್ಲರ ಬದುಕನ್ನ ಕಟ್ಟಲಿಗೆ, ನಮ್ಮೆಲ್ಲರ ಬದುಕನ್ನ ಚೆನ್ನಾಗಿ ಇರುವಂತಹ ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಳ್ಳುವಂದು ಹೋಗುವಂತಹ ಬದುಕು ಅದು ಎಲ್ಲರದ್ದು ಆಗಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸೇರಿ ನಾನು ಹೇಳ್ತೇನೆ, ನೀನ್ ಹೇಳ್ತಾನ ಅಂತ ಪರಿಸ್ಥಿತಿ ಒಂದು ಕಾಲದಾಗೆ. ಆದ್ರೂ ಇವತ್ತ ವಿಶ್ವ ಹಿಂದೂ ಪರಿಷತ್ ಏನ್ ಮಾಡಿದಪ್ಪ ಅಂದ್ರ ಎಲ್ಲಾ ಜಾತಿಯ ಸ್ವಾಮಿಗಳನ್ನ ಒಂದೇ ಸ್ಥಳದಲ್ಲಿಟ್ಟು ಇವತ್ತ ಆ ಸ್ಥಳದ ಎಲ್ಲಾ ಸ್ವಾಮಿಗಳ ಪಾದ ಪೂಜೆ ಆಗುವಂತಹ ಕೆಲಸ ಯಾರು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅದು ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿಕೆ ನಾನು ಕೈ ಎತ್ತೀನಿ. ಇಂಥ ಅಧಿಕಾರ ಯಾಕಂದ್ರೆ ನಾವು ಮಾತಂಗ ಸಮಾಜ ಸ್ವಾಮಿಗಳು ಸಹಿತ ನಾವು ಉಡುಪಿಯೊಳಗ ಒಂದು ಕಾಲ ತೊಳೆದವರು ಗ್ರಾಮದಾಗ ಇದು ಮಾಡುವಂತ ಕೆಲಸ ಒಂದು ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಮಾಡಿ ಎಲ್ಲರಿಗೂ ಒಂದು ಸಮಾನ ದೃಷ್ಟಿ ಕೊಡುವಂತ. ಯಾಕಂದ್ರೆ ತಾಯಿ ನಮ್ಮ ಜೊತೆ ಇರಲಿ ಅಂತ ಹೇಳಿ ಮಕ್ಕಳನ್ನ ಬಗಲಾಕ್ ಹೋದಾಳ, ಅದು ಅಪ್ಪ ನನ್ಕಿಂತ ನನ್ನ ಮಗ ಹೇಳ್ತಾ ಇಲ್ಲ ಅಂತ ಹೇಳಿ ಹೆಗಲ ಮೇಲೆ ಹೋಗ್ತಾನ.
ಅಂತ ಒಂದು ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಎಲ್ಲಾ ಸಮಾಜವನ್ನು ಇವತ್ತ ನಾನು ಹಿಂದೂ ನಾನು ಹಿಂದೂ ನಾನು ಹಿಂದೂ ನಾನು ಹಿಂದೂ ನಾವು ಒಂದು ಅನ್ನುವಂತ ಘೋಷಣೆ ಇಡೀ ನಮ್ಮ ದೇಶ ತುಂಬ ಘೋಷಣೆ ಆಗುವಂತ ಕೆಲಸ ಮಾಡಿತು ಒಂದು ವಿಶ್ವ ಹಿಂದೂ ಪರಿಷತ್. ಇದೊಂದು ಸಣ್ಣ ಗ್ರಾಮ ಆದ್ರೂ ಇವತ್ತ ದೇಶದಾಗ ಅಯೋಧ್ಯೆ ಅಂತ ಗ್ರಾಮದಾಗ ನಮ್ಮ ಅಯೋಧ್ಯೆ ಅಂದ್ರೆ ಜೊತೆ ನಾವು ಯೋಧೆ ನಾವು ಆಡಿಲ್ಲ ಅಂತ ಸ್ಥಳ ಅಯೋಧ್ಯೆ. ಮಠರಾಗ